7 ಜನ ಸಾವನ್ನಪ್ಪಿದ್ರು ಕನಿಕರ ತೋರ್ತಾ ಇಲ್ಲ ಕಾರ್ಖಾನೆಯ ಮಾಲೀಕರು. ದುರಂತಕ್ಕೆ ಕಾರಣವಾಗಿರೋ ಕಾರ್ಖಾನೆ ವಿರುದ್ಧ ಇನ್ನೂ ಕ್ರಮ ಆಗಿಲ್ಲ. ರಾಜಕೀಯ ಒತ್ತಡಕ್ಕೆ ಮಣಿದು ಕ್ರಮಕ್ಕೆ ಮುಂದಾಗಿಲ್ಲ ಪೊಲೀಸ್ನವರು. ರಾಜಕಾರಣಿಗಳು ಮಾಲೀಕರಾಗಿರೋ ಇನಾಮದಾರ್ ಸಕ್ಕರೆ ಕಾರ್ಖಾನೆ. ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳದ ಕಾರ್ಖಾನೆಯ ಮಾಲೀಕರು. ಸಾಂತ್ವನ ಬಿಡಿ, ಪಾಪ ಅವ್ರಿಗೆ ಸಮಯನ ಇರಲ್ವೇನೋ. ಪೊಲೀಸರೇ, ಈ ಅಮಾಯಕರ ಜೀವಕ್ಕೆ ಬೆಲೆನೇ ಇಲ್ವಾ? ನ್ಯಾಯ ಕೊಡಿಸಿ ಸ್ವಾಮಿ. ನಿಮ್ಮನ್ನ ಮಾತ್ರ ಜನ ನಂಬೋದು. ಪೊಲೀಸರು ಅಂತ ಅಂದ್ರೆ ರಕ್ಷಕರು, ಜನಸ್ನೇಹಿ ಪೊಲೀಸರು. ನಾವು ನಿಮ್ಮ ಜೊತೆಗಿರ್ತೀವಿ, ಜನಸ್ನೇಹಿ ಪೊಲೀಸರು ಅಂತ ಕರೀರಿ ನಮ್ಮನ್ನ ಅಂತ ಹೇಳಿ ಏನ್ ಹೇಳ್ಕೊಳ್ತಾ ಇರ್ತೀರಲ್ಲ ಜನರಿಗೆ. ಇಂಥ ಸಂದರ್ಭವನ್ನ ನೀವು ಉಪಯೋಗಿಸ್ಕೊಳ್ಬೇಕು. ಜನರಿಗೆ ಹತ್ರ ಆಗಬೇಕು ಅಂತ ಅಂದ್ರೆ ಬಡ ಜನರ ಸಾವಿಗೆ ನ್ಯಾಯ ಕೊಡಿಸಿ. ಇದು ಗ್ಯಾರಂಟಿ ನ್ಯೂಸ್ನ ಮನವಿ. ಈ ಅಮಾಯಕರ ಸಾವಿಗೆ ಮೊದಲು ನ್ಯಾಯ ಕೊಡಿಸಿ ಪೊಲೀಸ್ನವರೇ, ಬೆಳಗಾವಿಯ ಪೊಲೀಸ್ನವರೇ. SP ಸಾಹೇಬರು ಈಗಾಗಲೇ ಹೇಳ್ಬಿಟ್ಟಿದ್ದಾರೆ, ಹೌದು ಸೇಫ್ಟಿ ಅನ್ನೋದು ಏನೂ ಇರಲಿಲ್ಲ, ಒಪ್ಕೊಂಡಿದ್ದಾರೆ ಅವರೇ. ಸೊ ಕಾರ್ಖಾನೆ ವಿರುದ್ಧ ಯಾಕೆ ಕ್ರಮ ಆಗಿಲ್ಲ? ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿ ಅಲ್ಲಿನ ಮ್ಯಾನೇಜರ್ ಸೇರಿದಂತೆ 3 ವಿರುದ್ಧ FIR ದಾಖಲು ಮಾಡಿದಿರಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಯಾಕೆ ಇದುವರೆಗೂ ಕ್ರಮ ಆಗಬೇಕಾದವ್ರ ಮೇಲೆ ಆಗಿಲ್ಲ? FIR ಆಗಬೇಕಾದವ್ರ ಮೇಲೆ ಯಾಕೆ ಆಗಿಲ್ಲ? ಅಷ್ಟು ಅಸಡ್ಡೇನ ಹಾಗಾದ್ರೆ ಬಡ ಕೂಲಿ ಕಾರ್ಮಿಕರು ಅಂತ ಅಂದ್ರೆ? ಒಬ್ರು ಮಾತಾಡ್ಬೇಕಾದ್ರೆ ಹೇಳ್ತಾರೆ, ಕಷ್ಟಪಟ್ಟ ITI ಅನ್ನೋದು ಓದ್ದ, ಒಂದು ಕೋರ್ಸ್ ಮಾಡ್ದ, ಅದಾದ ನಂತರ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದ, 8-9 ಸಾವಿರ ಸಿಗ್ತಾ ಇತ್ತು ತಿಂಗಳಿಗೆ. ಪಾಪ ಆತ ಈಗ ಬಲಿಯಾಗಿದ್ದಾನೆ. ಆತನಿಗೆ ಒಬ್ಬ ತಂಗಿ ಇದ್ಲಂತೆ, ಆಕೆಯ ವಿದ್ಯಾಭ್ಯಾಸವನ್ನು ಈತನೇ ನೋಡ್ಕೊಳ್ಬೇಕು. ಇದು ಒಬ್ಬನ ಕತೆ ಮಾತ್ರ. ಇನ್ನು 6 ಜನರ ಕತೆ ಏನು? ಅವರ ಕುಟುಂಬದ ವ್ಯಥೆ ಏನು? ಅವರ ಕುಟುಂಬವನ್ನ ಯಾರು ಸ್ವಾಮಿ ನೋಡ್ಕೊಳ್ತಾರೆ ಇನ್ನು ಮುಂದೆ? ನಮಗೋಸ್ಕರ ದುಡಿತಾ ಇದ್ದಂತ ಜೀವಗಳು ಹೋಗಿ ಮಾತಾಡಿಸ್ಬೇಕು, ಹೋಗಿ ಧೈರ್ಯ ತುಂಬಬೇಕು ಅವರ ಕುಟುಂಬಕ್ಕೆ. ಏನೋ ಆಗು ಹೋಗಿದೆ, ನಮ್ಮ ತಪ್ಪಿಂದ ಹೋಗಿದೆ. ಆ ಮನುಷ್ಯತ್ವನೇ ಇಲ್ಲ, ಆ ನೋವು ಹತಾಶೆ ಏನೇನು ಇಲ್ವಾ ಹಾಗಾದ್ರೆ ನಿಮ್ಗೆ? ಎಷ್ಟು ದೊಡ್ಡವರಿದ್ದಾರೆ, ರಾಜಕಾರಣಿಗಳಿದ್ದಾರೆ ಈ ಕಾರ್ಖಾನೆಗೆ ಮಾಲೀಕರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಶುಗಾರ್. ನಾವು ಆಗ್ಲೇ ಮಾತಾಡ್ತಾ ಇದ್ವಿ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿ ಮ್ಯಾನೇಜರ್ ಸೇರಿದಂತೆ 3 ಜನರ ಮೇಲೆ FIR ದಾಖಲು ಮಾಡಿ ಸೈಲೆಂಟ್ ಆಗ್ಬಿಟ್ರ ಪೊಲೀಸ್ನವರು. ಹಾಗಾದ್ರೆ ಜೊತೆಗೆ ಕ್ರಮ ಯಾಕಾಗಿಲ್ಲ ಆ ಒಂದು ಫ್ಯಾಕ್ಟರಿ ಮೇಲೆ, ಮಾಲೀಕರ ಮೇಲೆ? ದೊಡ್ಡವರು ಅನ್ನೋ ಕಾರಣಕ್ಕೆ ಪೊಲೀಸ್ನವರು ಕೈಕಟ್ಟಿ ಕೂತ್ಕೊಂಡಿದ್ದಾರಾ? ಎಸ್ ರಾಮ್, ನಿಜಕ್ಕೂ ಏನಂತಂದ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಸದ್ಯ ಏನು ಈಗ ತನಿಖೆ ಮಾಡಿ ಮುರುಗೋಡ್ ಪೊಲೀಸರು ಒಂದು ವರದಿಯನ್ನ ಸಲ್ಲಿಸಿದ್ದಾರೆ. ಏನು ಕಾರ್ಖಾನೆಯಲ್ಲಿ ಅಲ್ಲಿ ಏನು ಮಷಿನರಿ ಇದೆ, ಮಷಿನರಿ ಸೆಟ್ ಮಾಡುವಂತ ಕೆಲಸದಲ್ಲಿ ತಪ್ಪಾಗಿ ಮಾಹಿತಿಯನ್ನ ಈಗ ಉಲ್ಲೇಖನ ಕೂಡ ಮಾಡಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಏನು ಮ್ಯಾನೇಜರ್ ಇದ್ದಾರೆ, ಮ್ಯಾನೇಜರ್ ಸೇರಿದಂತೆ ಒಳಗಡೆ ಟೆಕ್ನಿಷಿಯನ್ ಹಿಡ್ಕೊಂಡು 3 ಮೇಲೆ ಈಗ FIR ದಾಖಲು ಮಾಡಿರ್ತಕ್ಕಂಥದ್ದು. ಆದ್ರೆ ಯಾರು ಒಡೆತನದಲ್ಲಿ ಇರ್ತಾರೆ ಆ ಒಡೆತನದ ಮಾಲೀಕರ ಮೇಲೆ ಯಾಕೆ FIR ಆಗ್ಲಿಲ್ಲ ಅನ್ನೋ ಕೂಡ ಸಾಕಷ್ಟು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಪೊಲೀಸರು ಏನೋ ಪ್ರಭಾವಿಗಳು ಅನ್ನೋ ಕಾರಣಕ್ಕೆ ಅವ್ರನ್ನ ಮರೆಮಾಚುವಂತ ಕೆಲಸ ಮಾಡಿದಾರ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಕೂಡ ಹುಟ್ಟು ಹಾಕಂತ ಹೇಳ್ಬೋದು. ಯಾಕಂದ್ರೆ ಪ್ರಭಾವಿಗಳು ಇದನ್ನ ಮುಂದಾಳತ್ವದಲ್ಲಿ ಇನಾಮದಾರ್ ಶುಗರ್ ಫ್ಯಾಕ್ಟರಿಯನ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ಆ ಪ್ರಭಾವಿಗಳು ಹೆಸರು ಕೈ ಬಿಟ್ಟು ಕೇವಲ ಇಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರನ್ನ ಸೇರ್ಕೊಂಡು 3 ಜನ ಮೇಲೆ ಈಗ FIR ಮಾಡಿರ್ತಕ್ಕಂಥದ್ದು. ಹಾಗಾಗಿ ಸದ್ಯ SP ಅವರು ಹೇಳಿರ್ತಕ್ಕಂಥದ್ದು ಒಳಗಡೆ ಆಗಿರೋದಂತ ಘಟನೆ ತಪ್ಪಾಗಿದೆ. ಹಾಗಾಗಿ ಏನು ಕಾರ್ಖಾನೆಯಲ್ಲಿರುವಂತ ಏನು ಕೆಲಸಗಾರರು ಇದ್ದಾರೆ ಮತ್ತು ಮ್ಯಾನೇಜರ್ ಇದ್ದಾರೆ ಅವ್ರ ವಿರುದ್ಧ ಈಗಾಗಲೇ ಕ್ರಮವನ್ನು ಕೂಡ ನಾವು ಮಾಡ್ತಾ ಇದೀವಿ, ಅವ್ರ ಮೇಲೆ ದೂರನ್ನು ಕೂಡ ದಾಖಲು ಮಾಡಿದೀವಿ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ. ಅಲ್ಲದೆ ಈಗ 7 ಜನ ಏನು ಅಮಾಯಕ ಯುವಕರು ಸಾವಿದ್ದಾರೆ, ಇವ್ರಿಗೆ ಹೊಣೆ ಯಾರು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕೂಡ ಆ ಪೋಷಕರು ಕೂಡ ಕೇಳ್ತಾ ಇದಾರೆ. ನಮ್ಮ ಈಗ ಏನು 8-10 ಸಾವಿರಕ್ಕೆ ನಮ್ಮ ಮಕ್ಕಳು ಅಲ್ಲಿ ದುಡ್ಯಾಕ್ ಹೋದ್ರು, ಆದ್ರೆ ಈ ರೀತಿ ಏನು ಅಂದ್ರೆ
ಸಾವು ಆದ ನಂತರ ಮನೆಗೆ ಬರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ನಮ್ಮ ಮಕ್ಕಳ ಸಾವಿಗೆ ಕಾರಣ ಹೊಣೆ ಯಾರನ್ನು ಹೊತ್ಕೊಳ್ತಾರೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶ ಕೂಡ ಹೊರಹಾಕ್ತಾ ಇದಾರೆ. ಈಗಾಗಲೇ ಏನು ಇನಾಮದಾರ್ ಶುಗರ್ಸ್ ಕಾರ್ಖಾನೆ ಆಡಳಿತ ಮಂಡಳಿಯಿಂದ ಒಂದು ಘೋಷಣೆ ಆಗಿರ್ತಕ್ಕಂಥದ್ದು, ಯಾರು ಸಾವನ್ನಪ್ಪಿದ್ದಾರೆ ಅವರಿಗೆ 15 ಲಕ್ಷ ಪರಿಹಾರವನ್ನ ಘೋಷಣೆ ಕೂಡ ಮಾಡಿದ್ದಾರೆ. ಆದ್ರೆ ಕೇವಲ 15 ಲಕ್ಷ ಕೊಟ್ಟು ಕೈಕೊಳ್ತೊಂದ್ರ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಸದ್ಯ ಏನು ಆ ಕಡೆ ಏನು ನೊಂದವ್ರ ಕಡೆಯಿಂದ ಮಾತು ಬರ್ತಾ ಇದೆ. ಕೇವಲ 15 ಲಕ್ಷ ಕೊಟ್ಟು ಸುಮ್ಮನಾದ್ರೆ ನಮ್ಮ ಮಕ್ಕಳ ಜೀವ ತಂದು ಕೊಡೋರು ಯಾರು, ಯಾಕೆ ಇದ್ರ ಮೂಲ ಕಾರಣ ಯಾರು, ಅವರ ವಿರುದ್ಧ ಕ್ರಮ ಆಗಬೇಕಲ್ವ ನಿಟ್ಟಿನಲ್ಲಿ ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ರಾಮ್, ಥ್ಯಾಂಕ್ ಯು ರಾಜೇಶ್, ತಮ್ಮೆಲ್ಲ ಮಾಹಿತಿಗಾಗಿ.